ಮೊಹಮ್ಮದ್ ಯೂನಿಸ್ ಬಾಂಗ್ಲಾದೇಶದಿಂದ ಪರಾರಿಯಾಗಿಬಿಟ್ಟಿದ್ದಾರಾ? ಇದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಈ ರೀತಿಯ ಮಾತುಗಳಿಗೆ ರೆಕ್ಕೆ ಪುಕ್ಕ ಹುಟ್ಟುಕೊಳ್ತಾ ಇದೆ. ಕೆಲವು ಘಟನೆಗಳು ಕೂಡ ಇದನ್ನು ನಾವು ಯಾಕೆ ನಂಬಬಾರದು ಅನ್ನುವಂಥ ಸಂದೇಶವನ್ನು ಕೂಡ ಕಳಿಸ್ತಾ ಇದೆ. ಭಾರತ ಉಂಟು, ಬಾಂಗ್ಲಾದೇಶ ಉಂಟು ಅನ್ನುವಂಥ ಮಾತನ್ನ ಟ್ರಂಪ್ ನೇರವಾಗಿ ಹೇಳ್ತಾರೆ. But I will leave Bangladesh to the Prime Minister. ಗುಪ್ತಚರ ಇಲಾಖೆಯ ನಿರ್ದೇಶಕಿಯಾಗಿ ತುಳಸಿ ಗಬ್ಬರ್ಡ್ ನೇಮಕ ಆಗ್ತಿದ್ದಾಗಲೇ ಮೊಹಮ್ಮದ್ ಯೂನಿಸ್ಗೆ ನಡುಕ ಶುರುವಾಯಿತು. ಮೊಹಮ್ಮದ್ ಯೂನಿಸ್ ಅವರ ಮಗಳು ಅಲ್ಲಿ ಏನು ಅವ್ಯವಹಾರ ನಡೆಸಿದ್ಲು ಅಮೆರಿಕಾದಲ್ಲಿ, ಅದು ಕೂಡ ಬಹಿರಂಗವಾಗುವಂತಹ ಭಯ ಮೊಹಮ್ಮದ್ ಯೂನಿಸ್ಗೆ ಶುರುವಾಗಿದೆ. ಇದೆಲ್ಲವೂ ಮೊಹಮ್ಮದ್ ಯೂನಿಸ್ಗೆ ಟ್ರಂಪ್ ಬಂದ ನಂತರದಲ್ಲಿ ನಿರೀಕ್ಷಿತವೇ. ಬಾಂಗ್ಲಾದೇಶದ ಆರ್ಥಿಕತೆಯ ಮೂಲವಾಗಿದ್ದಂತಹ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸಂಪೂರ್ಣ ನೆಲಕಚ್ಚಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಅಲ್ಲಿ ಆಹಾರಕ್ಕೆ ಕೊರತೆ, ಆಹಾರಕ್ಕೆ ಹಾಹಾಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ರೀತಿ ಒಮ್ಮೆ ಆದರೆ ಆಗ ಭಾರತ ತನ್ನ ಆಟವನ್ನು ಮುಂದಿನ ದಿನಗಳಲ್ಲಿ ಆಡೋದರಲ್ಲಿ ಸಂಶಯ ಇಲ್ಲ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಬಾಂಗ್ಲಾದೇಶದ ಸರ್ಕಾರದ ಉಸ್ತುವಾರಿ ಮುಖ್ಯಸ್ಥ ಮೊಹಮ್ಮದ್ ಯೂನಿಸ್ ಬಾಂಗ್ಲಾದೇಶದಿಂದ ಪರಾರಿಯಾಗಿಬಿಟ್ಟಿದ್ದಾರಾ? ಇಂಥದ್ದೊಂದು ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಇದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಈ ರೀತಿಯ ಮಾತುಗಳಿಗೆ ರೆಕ್ಕೆ ಪುಕ್ಕ ಹುಟ್ಟುಕೊಳ್ತಾ ಇದೆ. ಮತ್ತು ಕೆಲವು ಘಟನೆಗಳು ಕೂಡ ಇದನ್ನು ನಾವು ಯಾಕೆ ನಂಬಬಾರದು ಅನ್ನುವಂಥ ಸಂದೇಶವನ್ನು ಕೂಡ ಕಳಿಸ್ತಾ ಇದೆ. ಪ್ರಧಾನಿ ಮೋದಿ ಮತ್ತು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊನ್ನೆ ಏನು ಮಾತುಕತೆ ನಡೆಸಿದ್ರು, ಆ ಸಂದರ್ಭದಲ್ಲಿ ಪತ್ರಕರ್ತರ ಎದುರಿಗೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಬಾಂಗ್ಲಾದೇಶದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೀತಾ ಇವೆ, ನಿಮ್ಮ ನಿಲುವೇನು ಬಾಂಗ್ಲಾದೇಶದ ಬಗ್ಗೆ ಅಂತ ಟ್ರಂಪ್ ಅವ್ರನ್ನ ಕೇಳ್ತಾರೆ. ಆಗ ಟ್ರಂಪ್ ಹೇಳ್ತಾರೆ, ನಮ್ಮದೇನೂ ಇಲ್ಲ ಇದರಲ್ಲಿ, ನಾನು ಬಾಂಗ್ಲಾದೇಶವನ್ನು ಮೋದಿಗೆ ಬಿಟ್ಬಿಟ್ಟಿದ್ದೀನಿ ಅಂತ. ಅಂದರೆ ನಾನು ಇನ್ನು ಮುಂದೆ, ಅಂದರೆ ಅಮೆರಿಕ ಇನ್ನು ಮುಂದೆ ಬಾಂಗ್ಲಾದೇಶಕ್ಕೆ ಕೈ ಹಾಕೋದಿಲ್ಲ, ಬಾಂಗ್ಲಾದೇಶದ ವಿಚಾರಕ್ಕೂ ಅಮೆರಿಕಕ್ಕೂ ಇನ್ನು ಮುಂದೆ ಸಂಬಂಧ ಇರೋದಿಲ್ಲ, ಅದೇನಿದ್ರು ಭಾರತ ಉಂಟು, ಬಾಂಗ್ಲಾದೇಶ ಉಂಟು ಅನ್ನುವಂಥ ಮಾತನ್ನು ಟ್ರಂಪ್ ನೇರವಾಗಿ ಹೇಳ್ತಾರೆ. What is your point of view about the Bangladesh? Well, there was no role for our deep state. It was this is something that the Prime Minister has been working on for a long time and has been worked on for hundreds of years, frankly. I've been reading about it. But I will leave Bangladesh to the Prime Minister. ಈ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅನ್ನುವಂಥ ವಿಚಾರಗಳನ್ನು ಹೆಕ್ಕಿ ತೆಗೆಯುವಂಥ ಪ್ರಯತ್ನ ಮಾಡಿದಾಗ ಕಂಡುಬಂದಂಥ ಒಂದು ವಿಚಾರ ಅಂತಂದರೆ, ಮೊಹಮ್ಮದ್ ಯೂನಿಸ್ ಈಗಾಗಲೇ ಬಾಂಗ್ಲಾದೇಶವನ್ನು ಬಿಟ್ಟು ದುಬೈ ಕಡೆಗೆ ಹೋಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು. ನಾನು ಆಗಲೇ ಹೇಳಿದಾಗೆ ಇದು ವದಂತಿನೂ ಇರಬಹುದು, ಸುಳ್ಳು ಇರಬಹುದು, ಸತ್ಯನೂ ಇರಬಹುದು. ಮೊಹಮ್ಮದ್ ಯೂನಿಸ್ ಹಾಗಾದರೆ ಬಾಂಗ್ಲಾದೇಶವನ್ನು ಬಿಡುವಂತಹ ಪರಿಸ್ಥಿತಿ ಆಗಿ ಬಂತು. ಯಾವಾಗ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದರೋ, ಮೊಹಮ್ಮದ್ ಯೂನಿಸ್ರ ಕೃಪಾ ಕಟಾಕ್ಷ ಇದ್ದಂತಹ ಡೆಮಾಕ್ರೆಟಿಕ್ ಪಕ್ಷ ಅಧಿಕಾರ ಕಳ್ಕೊಳ್ತೋ ಬೈಡೆನ್ ಸರ್ಕಾರ, ಆಗಲೇ ಇದು ನಿರೀಕ್ಷಿತ ಅಂತ ರಾಜಕೀಯ ವಲಯಗಳಲ್ಲಿ ಜಾಗತಿಕ ರಾಜಕೀಯ ಪಂಡಿತರು ಲೆಕ್ಕ ಹಾಕಿದರು. ಅದಾದ ನಂತರದಲ್ಲಿ USAID ಹಣ ಯಾವ ರೀತಿ ಮೊಹಮ್ಮದ್ ಯೂನಿಸ್ ಸಂಸ್ಥೆಗೆ ಬಂದಿದೆ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಟ್ರಂಪ್ ಸರ್ಕಾರ ಹೇಳ್ತೋ, ಆವಾಗ ಇದು ಗಟ್ಟಿ ಆಗ್ತಾ ಹೋಯಿತು. ಅಷ್ಟೇ ಅಲ್ಲ, ತುಳಸಿ ಗಬ್ಬರ್ಡ್ ರಿಪಬ್ಲಿಕನ್ ಪಕ್ಷದ ಅತ್ಯಂತ ಹಿರಿಯ ಸದಸ್ಯೆ, ಆಕೆ ಅಮೆರಿಕಾದ ರಾಷ್ಟ್ರೀಯ ಗುಪ್ತಚರ ಇಲಾಖೆಯ ನಿರ್ದೇಶಕಿಯಾಗಿ ನೇಮಕಗೊಂಡರು. ಸೊ ಗುಪ್ತಚರ ಇಲಾಖೆಯ ನಿರ್ದೇಶಕಿಯಾಗಿ ತುಳಸಿ ಗಬ್ಬರ್ಡ್ ನೇಮಕ ಆಗ್ತಿದ್ದಾಗಲೇ ಮೊಹಮ್ಮದ್ ಯೂನಿಸ್ಗೆ ನಡುಕ ಶುರುವಾಯಿತು. ತುಳಸಿ ಗಬ್ಬರ್ಡ್ ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ಶ್ರದ್ಧೆ ಇರುವಂತಹ ಒಬ್ಬ ವ್ಯಕ್ತಿ, ಕ್ರಿಶ್ಚಿಯನ್ರಾದರೂ ಕೂಡ ಭಾರತದ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡಿರತಕ್ಕಂಥ ವ್ಯಕ್ತಿ. ಮೊನ್ನೆ ಮೋದಿ ಹೋದಾಗ ತುಳಸಿ ಗಬ್ಬರ್ಡ್ ಯಾವ ರೀತಿ ಮೋದಿಯನ್ನು ಸ್ವಾಗತ ಮಾಡಿದ್ರು, ಅದನ್ನು ಹೇಗೆ ಅವರು ಖುಷಿಯನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡ್ರು ಅನ್ನೋದನ್ನು ನಾವು ನೋಡಿದ್ದೇವೆ. ಅಷ್ಟೇ ಅಲ್ಲ, ಈ ತುಳಸಿ ಗಬ್ಬರ್ಡ್ ಇಸ್ಕಾನ್ನ ಅನುಯಾಯಿ. ಇಸ್ಕಾನ್ನ ಚಿನ್ಮಯಾನಂದ ಮಹಾರಾಜ್ ಇದ್ದಾರಲ್ಲ, ಅವರನ್ನು ಬಾಂಗ್ಲಾದೇಶದಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ ಭಯೋತ್ಪಾದನೆಯ ಆರೋಪದ ಮೇಲೆ. ಅವರಿಗೆ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಅವರು ಜೀವಂತವಾಗಿ ಹೊರಕ್ಕೆ ಬರೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿಯಲ್ಲಿ ಉದ್ಭವಿಸಿದೆ. ಮೊಹಮ್ಮದ್ ಯೂನಿಸ್ ಸರ್ಕಾರ ಮಾಡಿರುವಂಥ ದೊಡ್ಡ ಅನಾಹುತ ಇದು. ಸೊ ತುಳಸಿ ಗಬ್ಬರ್ಡ್ ಇಸ್ಕಾನ್ನ ಅನುಯಾಯಿ ಬೇರೆ. ಸೊ ಮೊಹಮ್ಮದ್ ಯೂನಿಸ್ಗೆ ಮುಂದೆ ದಾರಿ ತೋಚ್ತಾ ಇಲ್ಲ. ಈಗ ಅಮೆರಿಕಾದಿಂದ ಬರ್ತಿರ್ತಕ್ಕಂಥ ಹಣಕಾಸು ನೆರವು ಇರಲಿ, ಯಾವ ರೀತಿಯ ನೈತಿಕ ಬೆಂಬಲವೂ ಕೂಡ ಈಗ ನಿಂತು ಹೋಗ್ಬಿಟ್ಟಿದೆ. ಮುಂದೇನು ಅನ್ನುವಂಥ ಪ್ರಶ್ನೆ ಮೊಹಮ್ಮದ್ ಯೂನಿಸ್ ಎದುರಿಗೆ ಕಾಡ್ತಾ ಇದೆ. ಅಷ್ಟೇ ಅಲ್ಲ, ಕಾಶ್ ಪಟೇಲ್ ಇವರು ಅಯೋಧ್ಯೆಯ ರಾಮನ ಭಕ್ತ, ಮತ್ತೊಬ್ಬ ರಿಪಬ್ಲಿಕನ್ ಸಂಸದ.
ಅಮೆರಿಕಾದ ತನಿಖಾ ಸಂಸ್ಥೆ FBI ಡೈರೆಕ್ಟರ್ ಆಗೋದು ಬಹುತೇಕ ಖಚಿತವಾಗಿದೆ. ಸೊ ಅಲ್ಲಿನ ಎಲ್ಲ ಭ್ರಷ್ಟಾಚಾರಗಳನ್ನು ತನಿಖೆ ಮಾಡೋದು FBI ಒಂದು ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಮೊಹಮ್ಮದ್ ಯೂನಿಸ್ ಅವರ ಮಗಳು ಅಲ್ಲಿ ಏನು ಅವ್ಯವಹಾರ ನಡೆಸಿದ್ಲು ಅಮೆರಿಕಾದಲ್ಲಿ, ಅದು ಕೂಡ ಬಹಿರಂಗವಾಗುವಂಥ ಭಯ ಮೊಹಮ್ಮದ್ ಯೂನಿಸ್ಗೆ ಶುರುವಾಗಿದೆ. ಇನ್ನು ಉಪಾಧ್ಯಕ್ಷ JD ವ್ಯಾನ್ಸ್ ಅವರಂತೂ ಜಾಗತಿಕ ಲೆಫ್ಟ್ ಲಿಬರಲ್ಗಳ ಕಡು ವಿರೋಧಿ. ಇವರ ಪತ್ನಿ ಉಷಾ ವ್ಯಾನ್ಸ್ ಸನಾತನ ಧರ್ಮದ ಬಗ್ಗೆ ಗೌರವ ಇರೋರು. ಈ ಇಡೀ ಕುಟುಂಬವನ್ನು ಮೋದಿ ಭೇಟಿ ಮಾಡಿದರು. ಈ ಲೆಫ್ಟಿಸ್ಟ್ ನೆಟ್ವರ್ಕನ್ನು ಬುಡ ಸಮೇತ ಕಿತ್ತಾಕ್ತೀನಿ ಅನ್ನುವಂಥ ಮಾತನ್ನು ಅವರು ಆಡಿದ್ದಾರೆ. ಹಾಗಾಗಿ ಮೊಹಮ್ಮದ್ ಯೂನಿಸ್, ಡೆಮಾಕ್ರೇಟ್ಸ್ ಮತ್ತು ಗ್ಲೋಬಲ್ ಲೆಫ್ಟ್ ಲಿಬರಲ್ಸರ ಒಂದು ಒಕ್ಕೂಟ ಏನಿತ್ತು, ಆ ಒಕ್ಕೂಟ, ಆ ನೆಟ್ವರ್ಕ್ ಏನಿತ್ತು, ಆ ಇಡೀ ನೆಟ್ವರ್ಕ್ ಈಗ ಒಟ್ಟಾರೆಯಾಗಿ ಕಳಚಿ ಬೀಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಮೆರಿಕಾದಲ್ಲಿ. ಹಾಗಾಗಿ ಮೊಹಮ್ಮದ್ ಯೂನಿಸ್ ಕಂಗಾಲಾಗಿದ್ದಾರೆ. ಇದೆಲ್ಲವೂ ಮೊಹಮ್ಮದ್ ಯೂನಿಸ್ಗೆ ಟ್ರಂಪ್ ಬಂದ ನಂತರದಲ್ಲಿ ನಿರೀಕ್ಷಿತವೇ. ಅಷ್ಟೇ ಅಲ್ಲ, ಇನ್ನು ಬಾಂಗ್ಲಾದೇಶದ ಆರ್ಥಿಕತೆಯ ಮೂಲವಾಗಿದ್ದಂತಹ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸಂಪೂರ್ಣ ನೆಲಕಚ್ಚಿದೆ. ಉದ್ಯೋಗ ಇಲ್ಲ. ಯಾವ ಉದ್ಯೋಗಕ್ಕಾಗಿ ವಿದ್ಯಾರ್ಥಿಗಳು ಶೇಖ್ ಹಸೀನಾ ಅವರ ಪದಚ್ಯುತಿಯನ್ನು ಬಯಸಿದ್ರೋ ಅದೇ ವಿದ್ಯಾರ್ಥಿಗಳಿಗೆ ಈಗ ಅಲ್ಲಿ ಉದ್ಯೋಗ ಇಲ್ಲ. ಭಾರತದಿಂದ ಅಲ್ಲಿಗೆ ಹೋಗ್ತಾ ಇದ್ದಂಥ ಆಹಾರ ಪದಾರ್ಥಗಳು ನಿಂತು ಹೋಗಿವೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಅಲ್ಲಿ ಆಹಾರಕ್ಕೆ ಕೊರತೆ, ಆಹಾರಕ್ಕೆ ಹಾಹಾಕಾರ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾವ ಜನ ಶೇಖ್ ಹಸೀನಾ ವಿರುದ್ಧ ಬೀದಿಗಿಳಿದ್ರೋ ಅದೇ ಜನ ಮೊಹಮ್ಮದ್ ಯೂನಿಸ್ ವಿರುದ್ಧ ತಿರುಗಿ ಬೀಳುವಂಥ ಎಲ್ಲ ಸಾಧ್ಯತೆಗಳು ಬಾಂಗ್ಲಾದೇಶದಲ್ಲಿವೆ. ಹಾಗಾಗಿ ಇತ್ತೀಚೆಗೆ ಒಂದು ಸುದ್ದಿ ನೋಡಿದೆ. ಅದಾನಿ ಪವರ್ ಜನರೇಷನ್ ಏನಿತ್ತು ಅಲ್ಲಿ ನಿಂತು ಹೋಗಿತ್ತು. ಅದಾನಿಯ ಸಂಸ್ಥೆಯ ಮೇಲೆ ಅಲ್ಲಿನ ಮತಾಂತರ ಕಂಡು ಬಿದ್ದಿತ್ತು. ಮತ್ತೆ ಈಗ ಅಲ್ಲಿನ ಉಸ್ತುವಾರಿ ಸರ್ಕಾರ ಅದಾನಿಗೆ ಬೇಡ್ಕೊಳ್ತಾ ಇದೆ, ದಯವಿಟ್ಟು ಪವರ್ ಕೊಡಿ, ನಿಲ್ಲಿಸಬೇಡಿ, ನೀವು ಎಷ್ಟು ಕೇಳ್ತೀರೋ ಅಷ್ಟು ದುಡ್ಡು ಕೊಡ್ತೀವಿ ಅಂತ. ಆದರೆ ಅದರ ದುಡ್ಡು ಇರಬೇಕಲ್ಲ. ಸೊ ಮುಂದಿನ ದಿನಗಳಲ್ಲಿ ಬರುವಂತಹ ಭೀಕರವಾದಂತಹ ಸನ್ನಿವೇಶಗಳನ್ನು ಮೊಹಮ್ಮದ್ ಯೂನಿಸ್ ಈಗಾಗಲೇ ಅಂದಾಜು ಮಾಡಿದ್ದಾರೆ. ಹಾಗಾಗಿ ಅವರು ಬಾಂಗ್ಲಾದೇಶದಿಂದ ಪರಾರಿಯಾಗಿರುವಂತಹ ಮಾತು ನಿಜವೂ ಆಗಿರಬಹುದು ಅನ್ನೋಂಥಕ್ಕೆ ಈ ಎಲ್ಲ ಘಟನೆಗಳು ಸಾಕ್ಷಿಯಾಗಿ ನಿಲ್ಲುತ್ತವೆ. ಇದರ ಜೊತೆಗೆ ಮತ್ತೊಂದು ಅಂಶವೂ ಇದೆ ಸ್ನೇಹಿತರೆ. ಶೇಖ್ ಹಸೀನಾ ಏನು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದರು, ಅವರು ಪ್ರಧಾನಿಯಾಗಿ ರಾಜೀನಾಮೆ ಕೊಡದೆ ಭಾರತಕ್ಕೆ ಬಂದರು. ಇದೊಂದು ಗಮನಿಸಬೇಕಾದಂಥ ಅಂಶ. ಶಿ ಈಸ್ ಸ್ಟಿಲ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಬಾಂಗ್ಲಾದೇಶ್. ಅವರು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರದೇ ಇದ್ದಿದ್ದರೆ ಬಹುಶಃ ಅಲ್ಲೇ ಅವರನ್ನು ಹೊಡೆದಾಕ್ಬಿಟ್ಟಿರೋರು. ಆದರೆ ಬಾಂಗ್ಲಾದೇಶದಿಂದ ಅವರು ಭಾರತಕ್ಕೆ ಪರಾರಿ ಆಗೋದಕ್ಕೆ ಸಹಾಯ ಮಾಡಿದವರು ಯಾರು ಗೊತ್ತಾ? ಅಲ್ಲಿನ ಸೇನಾ ಮುಖ್ಯಸ್ಥ ವಕಾರ್ ಉಜ್ ಜಮಾನ್ ಅಂತ ಹೇಳಿ. ಆ ಸೇನಾ ಮುಖ್ಯಸ್ಥ ಬೇರೆ ಯಾರೂ ಅಲ್ಲ, ಶೇಖ್ ಹಸೀನಾರ ದೂರದ ಸಂಬಂಧಿ ಕೂಡ, ಶೇಖ್ ಹಸೀನಾರ ಹಿತೈಷಿ ಕೂಡ. ಅಲ್ಲಿನ ಪರಿಸ್ಥಿತಿಯ ಅನಿವಾರ್ಯತೆಗೆ ಕಟ್ಟುಬಿದ್ದು ಅವರ ಸೇನೆ ಬಾಂಗ್ಲಾದೇಶದಲ್ಲಿ ಇಡೀ ವ್ಯವಸ್ಥೆಯ ಮೇಲೆ ಒಂದು ಹತೋಟಿಯನ್ನು ಸಾಧಿಸಬೇಕಾಯಿತು. ಆ ಸಂದರ್ಭದಲ್ಲಿ ಅವರು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಭಾರತದ ಸೇನಾ ಅಧಿಕಾರಿಗಳೊಂದಿಗೆ ಮಾತಾಡಿ ಅಲ್ಲಿ ಒಂದು ಹೆಲಿಕಾಪ್ಟರ್ ಅರೇಂಜ್ ಮಾಡಿ ಶೇಖ್ ಹಸೀನಾರನ್ನು ಅಲ್ಲಿಂದ ಗಡಿ ಭಾಗಕ್ಕೆ ತಂದು ಅಲ್ಲಿಂದ ಭಾರತಕ್ಕೆ ಕಳಿಸುವಲ್ಲಿ ವಕಾರ್ ಉಜ್ ಜಮಾನ್ ಭಾಳ ಮುಖ್ಯವಾದಂಥ ಪಾತ್ರವನ್ನು ವಹಿಸಿದರು. ಸೊ ಮೋದಿ ಅವರಿಗೆ ಟ್ರಂಪ್ ಏನು ಹೇಳಿದರು, ಬಾಂಗ್ಲಾದೇಶ ಏನಿದ್ರು ಮೋದಿಗೆ ಬಿಟ್ಟಿದ್ದು ಅಂತ. ಶೇಖ್ ಹಸೀನಾ ಭಾರತದಲ್ಲೇ ಇದ್ದಾರೆ. ಶೇಖ್ ಹಸೀನಾರ ಪರವಾಗಿ ಇರುವಂತಹ ಒಬ್ಬ ಸೇನಾ ಮುಖ್ಯಸ್ಥ ಬಾಂಗ್ಲಾದೇಶದಲ್ಲಿದ್ದಾರೆ. ಸೊ ಇದೆಲ್ಲ ಘಟನೆಗಳನ್ನು ನೋಡಿ, ಇದೆಲ್ಲ ಒಂದಕ್ಕೊಂದು ಡಾಟೆಡ್ ಲೈನ್ಸಲ್ಲಿ ಕನೆಕ್ಟ್ ಮಾಡಿದಾಗ ಅದು ಮೊಹಮ್ಮದ್ ಯೂನಿಸ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಬಹುಶಃ ಮುಂದಿನ ದಿನಗಳು ನನಗೆ ಇಲ್ಲಿ ಕಷ್ಟ ಆಗಬಹುದು ಅಂತ. ಹಾಗಾಗಿ ಮೊಹಮ್ಮದ್ ಯೂನಿಸ್ ಬಾಂಗ್ಲಾದೇಶದಿಂದ ಪರಾರಿಯಾಗಿದ್ದಾರೆ ಅನ್ನುವಂತಹ ಸುದ್ದಿ ಏನಿದೆ ಅದು ಕೇವಲ ರೆಕ್ಕೆ ಪುಕ್ಕ ಕಟ್ಕೊಂಡಿಲ್ಲ. ಇದಕ್ಕೆ ಒಂದಷ್ಟು ಬಲವಾದ ಕಾರಣಗಳು ಇದರ ಹಿಂದೆ ಇದೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಮೊಹಮ್ಮದ್ ಯೂನಿಸ್ರ ಅವ್ಯವಹಾರಗಳೇನಿತ್ತು ಬಾಂಗ್ಲಾದೇಶದಲ್ಲಿರ್ಬೋದು, ಆಕೆಯ ಮಗಳು ಮಾಡಿರುವಂಥದ್ದು ಅಮೆರಿಕಾದಲ್ಲಿರ್ಬೋದು, ಇವೆಲ್ಲವೂ ಬಯಲಾಗುತ್ತೆ. ಮುಂದಿನ ದಿನಗಳಲ್ಲಿ ತಾನೇ ಒಂದು ಬಲಿಪಶು ಆಗ್ತೀನಿ ಅಂತ ಹೆದರಿ ಮೊಹಮ್ಮದ್ ಯೂನಿಸ್ ಬಾಂಗ್ಲಾದೇಶ ಬಿಟ್ಟಿರಬಹುದು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇದೀಗ ಕೆಲವು ವರದಿಗಳು ಬರ್ತಾ ಇದೆ. ಮೊಹಮ್ಮದ್ ಯೂನಿಸ್ ದುಬೈಗೆ ಹೋಗಿದ್ದು ವರ್ಲ್ಡ್ ಗವರ್ಮೆಂಟ್ ಸಮಿಟ್ನಲ್ಲಿ ಅಟೆಂಡ್ ಮಾಡೋದಕ್ಕೆ. ಅವರು ಢಾಕಾಗೆ ವಾಪಸ್ ಬಂದಿದ್ದಾರೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಆದರೆ ಈ ವರದಿಯನ್ನು ಹೇಳಿದವರು ಯೂನಿಸ್ ಸರ್ಕಾರದ ಕೆಲವು ಸಚಿವರು. ಆದರೆ ಯೂನಿಸ್ ಬಾಂಗ್ಲಾಕ್ಕೆ ಬಂದು ಇಳಿದಿದ್ದಕ್ಕೆ ಯಾವುದೇ ಫೋಟೋ ಆಗಲಿ ವಿಡಿಯೋ ಆಗಲಿ ಇದುವರೆಗೆ ಬಹಿರಂಗವಾಗಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಯೂನಿಸ್ ಪರಾರಿ ಆಗಿದ್ದಾರೆ ಅನ್ನುವಂಥ ವದಂತಿಗೆ ಈಗ ಇನ್ನಷ್ಟು ರೆಕ್ಕೆ ಪುಕ್ಕ ಕೂಡ ಸೇರಿಕೊಂಡಿದೆ. ಗೊತ್ತಿಲ್ಲ ಸತ್ಯವೋ ಸುಳ್ಳೋ, ಆದರೆ ಇಂಥದ್ದು ಒಂದು ಘಟನೆ ನಡೆಯದೇ ಇರೋದಕ್ಕೆ ಸಾಧ್ಯವೂ ಇಲ್ಲ ಅನ್ನುವಂಥ ವಾತಾವರಣ ಈಗ ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾಗಿದೆ.
ಆ ರೀತಿ ಒಮ್ಮೆ ಆದರೆ ಆಗ ಭಾರತ ತನ್ನ ಆಟವನ್ನು ಮುಂದಿನ ದಿನಗಳಲ್ಲಿ ಆಡೋದರಲ್ಲಿ ಸಂಶಯ ಇಲ್ಲ.